ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧದ ಬಿಸಿ ಈಗ ನಮ್ಮ ಮನೆ ಬಾಗಿಲಿನವರೆಗೂ ತಟ್ಟೋದಕ್ಕೆ ಶುರುವಾಗಿದೆ. ಗ್ಯಾಸ್ ವಿಚಾರದಲ್ಲಿ ಈಗ ದೇಶದಲ್ಲಿ ಆಗಿರುವ ಬೆಳವಣಿಗೆಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು. ಇದರ ನಡುವೆ ಪೆಟ್ರೋಲ್ ಹಾಗೂ ಡೀಸೆಲ್ ದರಗಳು ಗಗನಕ್ಕೇರುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇರಾನ್ ಹರ್ಮುಜ್ ಜಲಸಂಧಿಯಿಂದ 1 ಲೀಟರ್ ತೈಲವನ್ನ ಕೂಡ ಹೊರಬಿಡೋದಿಲ್ಲ ಅಂತ ಹೇಳಿದೆ. ಇರಾನ್ ಇಂಥದ್ದೊಂದು ಎಚ್ಚರಿಕೆ ಕೊಡ್ತಾ ಇದ್ದಂತೆ ಅರಬ್ ದೇಶಗಳಿಂದ ಹೊರಟಿದ್ದ ಹಡಗುಗಳು ಮಧ್ಯದಲ್ಲೇ ನಿಂತ್ಕೊಂಡಿದ್ದಾವೆ. ಹೀಗಾಗಿ ಆಯಿಲ್ ಸಪ್ಲೈನಲ್ಲಿ ದೊಡ್ಡ ಮಟ್ಟದ ವ್ಯತ್ಯಯವಾಗೋದಕ್ಕೆ ಶುರುವಾಗಿದೆ. ಇಲ್ಲಿ ಇರಾನ್ ಕೇವಲ ಎಚ್ಚರಿಕೆ ಕೊಟ್ಟಿಲ್ಲ, ಹರ್ಮುಜ್ ಜಲಸಂಧಿಯ ದಾರಿಯಲ್ಲಿ ನೆಲಬಾಂಬ್ಗಳನ್ನು ಹುದುಗಿಸಿ ಇಡ್ತಾ ಇದೆ. ಒಂದು ವೇಳೆ ಈ ಮಾರ್ಗದಲ್ಲಿ ಹಡಗುಗಳು ಬಂದುಬಿಟ್ರೆ ಈ ಬಾಂಬ್ಗಳು ಸ್ಫೋಟಗೊಳ್ಳುತ್ತವೆ. ಹೀಗೆ ಇರಾನ್ ಹರ್ಮುಜ್ ಜಲಸಂಧಿಗೆ ಬೇಲಿ ಹಾಕುವ ಕೆಲಸ ಮಾಡ್ತಾ ಇದ್ದಂತೆ ಅಮೆರಿಕ ಫೀಲ್ಡ್ಗಿಳಿದಿದೆ. ಹರ್ಮುಜ್ ಜಲಸಂಧಿಯ ಭಾಗದಲ್ಲಿ ಬಾಂಬ್ಗಳನ್ನು ಹುದುಗಿಸಿಡುವ ಕೆಲಸ ಮಾಡ್ತಾ ಇದ್ದ ಇರಾನ್ಗೆ ಸೇರಿದ ಹಡಗುಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಅದು ಕೂಡ 1-2 ಹಡಗುಗಳಲ್ಲ, ಬರೋಬ್ಬರಿ 16 ಹಡಗುಗಳನ್ನು ಹೊಡೆದುರುಳಿಸಿದ್ದೇವೆ ಅಂತ ಅಮೆರಿಕ ಘೋಷಣೆ ಮಾಡಿದೆ. ಈ ಬಗ್ಗೆ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಲಾಗಿದೆ. ಅಲ್ಲಿಗೆ ಜಗತ್ತಿನ ತೈಲ ಹೆಬ್ಬಾಗಿಲು ಕೂಡ ಹೊತ್ತಿ ಉರಿಯೋದಕ್ಕೆ ಶುರು ಮಾಡಿದೆ. ಅಷ್ಟಕ್ಕೂ ಅಮೆರಿಕ ಹರ್ಮುಜ್ ಜಲಸಂಧಿಯಲ್ಲಿ ದಾಳಿ ಮಾಡಿದ್ಯಾಕೆ? ಇರಾನ್ ಹರ್ಮುಜ್ ಜಲಸಂಧಿಯಲ್ಲಿ ನೆಲಬಾಂಬ್ಗಳನ್ನು ಇಡ್ತಾ ಇರೋದು ಯಾಕೆ? ಸದ್ಯ ಅಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳಾದರೂ ಏನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದಾಗ ಒಂದು ವಿಷಯವಂತೂ ಕ್ಲಿಯರ್ ಆಗಿತ್ತು. ಪೆಟ್ರೋಲ್ ಹಾಗೂ ಡೀಸೆಲ್ ದರ ಗಗನಕ್ಕೇರುತ್ತೆ. ಬೇರ್ಯಾವ ಪರಿಣಾಮ ಆಗದೇ ಇದ್ರೂ ಇದೊಂದು ಪರಿಣಾಮ ಖಂಡಿತ ಆಗಿಯೇ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಈಗ ಅಂದುಕೊಂಡಂತೆಯೇ ಆಗಿದೆ. ಆಯಿಲ್ ಸಪ್ಲೈನಲ್ಲಿ ವ್ಯತ್ಯಾಸ ಆಗ್ತಾ ಇದ್ದು ತೈಲ ಕೊರತೆಯಾಗೋದಕ್ಕೆ ಶುರುವಾಗಿದೆ. ಪರಿಣಾಮ ಸಹಜವಾಗಿಯೇ ಬೆಲೆ ಏರಿಕೆ ಆಗ್ತಾ ಇದೆ. ಈ ಬೆಲೆ ಏರಿಕೆ ಅಮೆರಿಕ ಹಾಗೂ ಇಸ್ರೇಲ್ ಮೇಲೆ ಒತ್ತಡ ಬೀರುವಂತೆ ಮಾಡಿದೆ. ಮಧ್ಯಪ್ರಾಚ್ಯದ ತೈಲವನ್ನ ಅವಲಂಬಿಸಿರುವ ದೇಶಗಳು ಅಮೆರಿಕ ಹಾಗೂ ಇಸ್ರೇಲ್ಗೆ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ದಾವೆ. ಇರಾನ್ ಇದೇ ಸಂದರ್ಭಕ್ಕಾಗಿ ಕಾದು ಕುಳಿತಿತ್ತು. ಹರ್ಮುಜ್ ಜಲಸಂಧಿಯನ್ನ ಇರಾನ್ ಒಂದು ರೀತಿ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವ ಯೋಚನೆಯನ್ನ ಮೊದಲೇ ಮಾಡಿತ್ತು. ಆದರೆ ತೈಲ ಸಪ್ಲೈನಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಕ್ಕೆ ನಾವಂತೂ ಬಿಡೋದಿಲ್ಲ. ಧೈರ್ಯದಿಂದಲೇ ಹಡಗುಗಳು ಹರ್ಮುಜ್ ಜಲಸಂಧಿ ಮೂಲಕ ಪಾಸ್ ಆಗಬಹುದು. ಅದರ ಸಂಪೂರ್ಣ ಜವಾಬ್ದಾರಿ ನಮಗೆ ಬಿಡಿ. ಅಷ್ಟು ಧೈರ್ಯ ಇಲ್ಲ ಅಂದರೆ ನಾವು ಇನ್ಶೂರೆನ್ಸ್ ಕೂಡ ಮಾಡಿಸಿಕೊಡ್ತೇವೆ ಅಂತ ಅಮೆರಿಕ ಕೊಚ್ಕೊಂಡಿತ್ತು. ಅಮೆರಿಕದ ಈ ಪ್ಲಾನ್ಗೆ ಮದ್ದು ಅರಿಯುವ ಸಲುವಾಗಿ ಇರಾನ್ ಹರ್ಮುಜ್ ಜಲಸಂಧಿಯ ಭಾಗದಲ್ಲಿ ನೆಲಬಾಂಬ್ಗಳನ್ನು ಇಡೋದಕ್ಕೆ ಶುರು ಮಾಡಿತ್ತು. ಈ ಮೂಲಕ 1 ಲೀಟರ್ ತೈಲವನ್ನ ಕೂಡ ಇಲ್ಲಿಂದ ಹೊರ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಇರಾನ್ ಆರ್ಭಟ ಮಾಡೋದಕ್ಕೆ ಶುರು ಮಾಡುತ್ತೆ. ಯಾವಾಗ ಇರಾನ್ ಇಂಥದ್ದೊಂದು ಪ್ರತಿತಂತ್ರ ಮಾಡ್ತೋ ಅಲ್ಲಿಗೆ ಅಮೆರಿಕ ಸಿಡಿದು ಬಿಟ್ಟಿದೆ. ಹಿಂದೆ ಮುಂದೆ ನೋಡದೆ ನೆಲಬಾಂಬ್ ಇಡ್ತಾ ಇದ್ದ ಇರಾನ್ನ 16 ಹಡಗುಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಇಲ್ಲಿ ಅಮೆರಿಕ ಕೇವಲ ದಾಳಿ ಮಾಡಿದ್ದು ಮಾತ್ರವಲ್ಲ, ಹರ್ಮುಜ್ ಜಲಸಂಧಿಯನ್ನ ವಶಪಡಿಸಿಕೊಳ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಒಂದು ವೇಳೆ ಅಮೆರಿಕ ಈ ಜಲಸಂಧಿಯ ಮೇಲೆ ಹಿಡಿತ ಸಾಧಿಸದೆ ಹೋದ್ರೆ ಇಡೀ ಜಗತ್ತೇ ಅಮೆರಿಕದ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡುತ್ತೆ. ನೀವು ಯುದ್ಧವನ್ನ ನಿಲ್ಲಿಸಲೇಬೇಕು ಅಂತ ಒತ್ತಡ ಹಾಕೋದಕ್ಕೆ ಶುರುವಾಗುತ್ತೆ. ಕಾರಣ ಏನು ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ಈಗಾಗಲೇ ಫ್ರಾನ್ಸ್, ಚೀನಾ ಹಾಗೂ ರಷ್ಯಾ ಯುದ್ಧ ನಿಲ್ಲಿಸುವಂತೆ ಒತ್ತಡ ಹೇರಲು ಶುರು ಮಾಡಿವೆ. ಮತ್ತೊಂದು ಕಡೆಯಲ್ಲಿ ಅಮೆರಿಕದಲ್ಲೂ ಕೂಡ ಒತ್ತಡ ಶುರುವಾಗಿದೆ. ಈ ಯುದ್ಧವನ್ನ ಆದಷ್ಟು ಬೇಗ ನಿಲ್ಲಿಸಬೇಕು ಅಂತ ಸ್ವತಃ ಟ್ರಂಪ್ ಸಲಹೆಗಾರರೇ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ವಿಚಾರದಲ್ಲಿ ಟ್ರಂಪ್ರನ್ನ ಮನವೊಲಿಸುವ ಪ್ರಯತ್ನಗಳು ನಡೀತಾ ಇದೆ. ಈಗಾಗಲೇ ನಾವು ಗುರಿ ಸಾಧಿಸಿ ಆಗಿದೆ. ನಾವು ಪ್ಲಾನ್ ಮಾಡಿದ ಎಲ್ಲ ಟಾರ್ಗೆಟ್ಗಳು ಈಗಾಗಲೇ ಒಡಿಸಾಗಿದೆ. ಅಲ್ಲಿಗೆ ನಮ್ಮ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತಾನೆ ಅರ್ಥ. ಹೀಗಾಗಿ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸೋದು ಒಳ್ಳೆಯದು. ಈಗ ಯುದ್ಧವನ್ನ ನಿಲ್ಲಿಸಿದ್ರೆ ನಮಗೂ ಕೂಡ ನಷ್ಟವಾಗೋದು ತಪ್ಪುತ್ತೆ, ಜಗತ್ತಿಗೆ ಕೂಡ ಅದು ಒಳ್ಳೆಯದು ಅಂತ ಟ್ರಂಪ್ರನ್ನ ಅಲ್ಲಿನ ಅಧಿಕಾರಿಗಳು ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ದಾಳಿಯ ಆರಂಭದಲ್ಲಿ ಟ್ರಂಪ್ರನ್ನ ಬೆಂಬಲಿಸಿದ್ದ ಅಧಿಕಾರಿಗಳು ಕೂಡ ಈಗ ಟ್ರಂಪ್ ನೀತಿಯನ್ನ ವಿರೋಧಿಸೋದಕ್ಕೆ ಶುರು ಮಾಡಿದ್ದಾರೆ. ಅಮೆರಿಕದಲ್ಲಿ ನಡೆದ ಇಂಟರ್ನಲ್ ಸಮೀಕ್ಷೆಯಲ್ಲಿ ಕೂಡ ಅಲ್ಲಿನ ಜನ ಯುದ್ಧದ ಬಗ್ಗೆ ಅಸಮಾಧಾನ ಹೊಂದಿರೋದು ಗೊತ್ತಾಗಿದೆ. ಹೀಗಾಗಿ ಮುಂದಿನ ಮಧ್ಯಂತರ ಚುನಾವಣೆಯಲ್ಲಿ ಈ ವಿಚಾರ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿರೋದ್ರಿಂದ ಈ ಯುದ್ಧವನ್ನ ಆದಷ್ಟು ಬೇಗ ಮುಗಿಸಿ ಅಂತ ಟ್ರಂಪ್ಗೆ ಒತ್ತಾಯ ಮಾಡಲಾಗ್ತಾ ಇದೆ. ಇದೆಲ್ಲವನ್ನ ನೋಡಿಕೊಂಡೇ ಯುದ್ಧ ಆದಷ್ಟು ಬೇಗ ಮುಗಿಯುತ್ತೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿರೋದು. ಹೀಗೆ ಟ್ರಂಪ್ ಹೇಳಿಕೆ ಕೊಡ್ತಾ ಇದ್ದ ಹಾಗೆ ಇರಾನ್ ಕೂಡ ಸಿಡಿದು ನಿಂತಿದೆ.
ಯುದ್ಧವನ್ನ ಯಾವಾಗ ಮುಗಿಸಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡೋದಲ್ಲ. ನೀವು ಯುದ್ಧವನ್ನ ಆರಂಭ ಮಾಡಿದ್ದೀರಿ, ಅದನ್ನ ಮುಗಿಸೋದು ಹೇಗೆ ಅನ್ನೋದು ನಾವು ನಿರ್ಧಾರ ಮಾಡ್ತೇವೆ ಅಂತ ಇರಾನ್ ಗುಡುಗಿದೆ. ಇದೆಲ್ಲದರ ನಡುವೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಆಯ್ಕೆ ವಿಚಾರದಲ್ಲಿ ಅಸಮಾಧಾನ ಇರುವ ವಿಚಾರ ಬಹಿರಂಗವಾಗಿದೆ. ಸ್ನೇಹಿತರೆ, ನಿಮಗೆಲ್ಲ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಬಗ್ಗೆ ಗೊತ್ತಿರಬಹುದು. ಈ ಸುಪ್ರೀಂ ಲೀಡರ್ ಬೇರ್ಯಾರೂ ಅಲ್ಲ, ಸ್ವತಃ ಖಮೇನಿ ಮಗ. ಈ ಆಯ್ಕೆ ಬಗ್ಗೆ ಟ್ರಂಪ್ ದೊಡ್ಡ ಮಟ್ಟಿಗೆ ವಿರೋಧ ವ್ಯಕ್ತಪಡಿಸಿದ್ರು. ಈತನನ್ನ ಕೂಡ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಈ ಮಧ್ಯೆ ಇರಾನ್ ಆಡಳಿತಗಾರರಲ್ಲೇ ಕೆಲವರಿಗೆ ಮುಜ್ತಾಬಾ ಇರಾನ್ ಸುಪ್ರೀಂ ಲೀಡರ್ ಆಗೋದು ಇಷ್ಟವಿಲ್ಲ ಅನ್ನೋದು ಬಹಿರಂಗವಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮುಜ್ತಾಬಾ ತನ್ನ ಉತ್ತರಾಧಿಕಾರಿಯಾಗೋದು ಅವರ ತಂದೆ ಇರಾನ್ನ ಹಿಂದಿನ ಸುಪ್ರೀಂ ಲೀಡರ್ ಆಗಿದ್ದ ಅಯತ್ತೊಲ್ಲಾ ಅಲಿ ಖಮೇನಿಗೆ ಇಷ್ಟವಿರಲಿಲ್ಲ. ಎಲ್ಲಿವರೆಗೆ ಅಂದರೆ ಮಗ ತನ್ನ ಉತ್ತರಾಧಿಕಾರಿಯಾಗಬಾರ್ದು ಅಥವಾ ಮುಂದಿನ ಸುಪ್ರೀಂ ಲೀಡರ್ ಆಗಬಾರ್ದು ಅಂತ ಖಮೇನಿ ವಿಲ್ ಬರೆದಿಟ್ಟಿದ್ರಂತೆ. ಹೌದು, ಈ ವಿಚಾರದ ಬಗ್ಗೆ ಖಮೇನಿ ವಿಲ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು. ಈ ಬಗ್ಗೆ ಅಮೆರಿಕದ ಪತ್ರಿಕೆ ನ್ಯೂಯಾರ್ಕ್ ಪೋಸ್ಟ್ ವರದಿ ಮಾಡಿದೆ. ಖಮೇನಿಯೇ ತನ್ನ ಮಗನಿಗೆ ಸುಪ್ರೀಂ ಲೀಡರ್ ಆಗುವ ಸಾಮರ್ಥ್ಯ ಇಲ್ಲ ಅಂತ ಅಂದುಕೊಂಡಿದ್ರು. ಅಷ್ಟೇ ಅಲ್ಲ, ದೇಶವನ್ನ ಮುನ್ನಡೆಸುವ ರಾಜಕೀಯ ಸಾಮರ್ಥ್ಯದ ಬಗ್ಗೆ ಕೊರತೆ ಇದೆ ಅಂತ ಖಮೇನಿ ಭಾವಿಸಿದ್ದರು. ಈ ಬಗ್ಗೆ ವಿಲ್ನಲ್ಲಿ ಬರೆದಿದ್ದ ಖಮೇನಿ, ನನ್ನ ಮಗ ಒಬ್ಬ ದುರ್ಬಲ ಧರ್ಮಗುರು, ರಾಜಕೀಯ ವಿಚಾರದಲ್ಲಿ ಆತ ಯಾವ ಸಾಧನೆಯನ್ನ ಕೂಡ ಮಾಡಿಲ್ಲ ಅಂತ ಬರೆದಿದ್ದಾರಂತೆ. ಇನ್ನು ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಆಯ್ಕೆ ವಿಚಾರದಲ್ಲಿ ಹಲವು ಪ್ರಾಸೆಸ್ಗಳಿದೆ. ಅದನ್ನು ಪಾಲಿಸಿಕೊಂಡೇ ಸುಪ್ರೀಂ ಲೀಡರನ್ನು ಆಯ್ಕೆ ಮಾಡಬೇಕು. ಇರಾನ್ನ ನಿಯಮದ ಪ್ರಕಾರ 88 ಸದಸ್ಯರಿರುವ ಒಂದು ತಂಡ ಸುಪ್ರೀಂ ಲೀಡರ್ ಆಯ್ಕೆ ಮಾಡಬೇಕು. ಆದರೆ ಈಗಿನ ಸುಪ್ರೀಂ ಲೀಡರ್ ಆಯ್ಕೆಯಲ್ಲಿ ಆ ಪದ್ಧತಿಯನ್ನು ನಡೆಸಲೇ ಇಲ್ಲ. ಒಂದು ವೇಳೆ ನಡೆಸಿದ್ರೂ ಕೂಡ ಖಮೇನಿ ಪುತ್ರನಿಗೆ ಬಹುಮತ ಬರ್ತಾ ಇರಲಿಲ್ಲ. ಆದರೆ ಇರಾನ್ನ IRGC ಪಡೆಯ ಒತ್ತಡದಿಂದ ಖಮೇನಿ ಮಗನಿಗೆ ಪಟ್ಟ ಕಟ್ಟಲಾಗಿದೆ. ಈ ಘೋಷಣೆ ಇರಾನ್ನಲ್ಲಿ ಕೂಡ ಅಸಮಾಧಾನಕ್ಕೆ ಕಾರಣವಾಗಿದೆ ಅನ್ನುವ ಮಾಹಿತಿಗಳು ಹೊರಬಿದ್ದಿದೆ. ಖಮೇನಿ ಮಗನನ್ನ ಹೊಸ ಸುಪ್ರೀಂ ಲೀಡರ್ ಆಗಿ ಘೋಷಣೆ ಮಾಡ್ತಾ ಇದ್ದಂತೆ ಹಲವಾರು ಧರ್ಮಗುರುಗಳು ಸಭೆಯನ್ನ ಬಹಿಷ್ಕರಿಸಿದ್ರು ಅನ್ನುವ ಮಾಹಿತಿಗಳು ಕೂಡ ಹೊರಬಿದ್ದಿದೆ. ಅಲ್ಲಿಗೆ ಸುಪ್ರೀಂ ಲೀಡರ್ ವಿಚಾರದಲ್ಲಿ ಇರಾನ್ ಒಡೆದ ಮನೆಯಾಗಿರೋದು ಸುಳ್ಳಲ್ಲ. ಏನೇ ಆದರೂ ಅಮೆರಿಕದ ಸಂಘರ್ಷದ ವಿಚಾರದಲ್ಲಿ ಇರಾನ್ ಒಗ್ಗಟ್ಟಿನಲ್ಲಿದೆ. ಇಲ್ಲದೇ ಇದ್ದಿದ್ರೆ ಇಲ್ಲಿವರೆಗೆ ಇರಾನ್ ಅಮೆರಿಕದ ಎದುರು ಶರಣಾಗ್ತಾ ಇತ್ತು. ಅಂತಹ ಸಿಚುವೇಶನ್ ಇಲ್ಲಿವರೆಗೆ ಬಂದಿಲ್ಲ. ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರತಿರೋಧವನ್ನ ಇರಾನ್ ತೋರ್ತಾ ಇದೆ. ಅಷ್ಟು ಸುಲಭದಲ್ಲಿ ನಾವು ತಲೆಬಾಗೋದಿಲ್ಲ ಅನ್ನುವ ಸಂದೇಶವನ್ನ ಇರಾನ್ ನೇರವಾಗಿ ರವಾನಿಸಿದೆ. ಇದೆಲ್ಲದರ ಮಧ್ಯೆ ಹರ್ಮುಜ್ ಜಲಸಂಧಿ ರಣರಂಗವಾಗಿ ಬದಲಾಗಿದೆ. ನಾವು ಮೊದಲೇ ಹೇಳಿದಂತೆ ಇರಾನ್ ಈ ಜಲಸಂಧಿಯನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಇದು ಅಮೆರಿಕದ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಒಂದು ವೇಳೆ ನೀವು ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿದ್ರೆ ನಿಮ್ಮ ದೇಶವನ್ನೇ ಉಳಿಸೋದಿಲ್ಲ ಅಂತ ಟ್ರಂಪ್ ಧಮ್ಕಿ ಹಾಕಿದ್ದಾರೆ. ಒಂದು ವೇಳೆ ಇರಾನ್ ಅಂತಹ ಪ್ರಯತ್ನ ಮಾಡಿದ್ರೆ ಈಗಿನ ದಾಳಿಗಿಂತ 20 ಪಟ್ಟು ಹೆಚ್ಚಿನ ದಾಳಿಯನ್ನ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಮಾಡುವ ದಾಳಿ ಎಷ್ಟು ತೀವ್ರವಾಗಿರುತ್ತೆ ಅಂದರೆ ಇರಾನ್ ಅನ್ನುವ ದೇಶವನ್ನ ಮತ್ತೆ ನಿರ್ಮಿಸೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಮಾಡಿಬಿಡ್ತೀವಿ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಈ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ ಸೋಲ್ತಾ ಇಲ್ಲ, ಅಮೆರಿಕ ಗೆಲ್ತಾ ಇಲ್ಲ. ಯುದ್ಧ ನಡೀತಾ ಇರೋದು ಈ ದೇಶಗಳ ನಡುವೆ ಆದರೂ ಪರಿಣಾಮ ಮಾತ್ರ ಇಡೀ ಜಗತ್ತಿಗೆ ಆಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಯುದ್ಧ ನಿಂತರೆ ಒಳ್ಳೆಯದು. ಸದ್ಯ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.